ನಂಬಿದವರಿಗೆ ಮೋಸ ಮಾಡಬೇಡ, ಸಹಾಯ ಮಾಡಿದವರನ್ನು ಮರೆಯಬೇಡ, ಸಹಾಯ ಬಯಸಿ ಬಂದವರನ್ನು ನಿರಾಸೆಗೊಳಿಸಬೇಡ, ಮನೆ ಬಾಗಿಲಿಗೆ ಬಂದವರನ್ನು ಅವಮಾನಿಸಬೇಡ, ವಂಚಿಸಿದವರನ್ನು ಮತ್ತೆ ಹತ್ತಿರ ಸೇರಿಸಬೇಡ. ಸ್ವಾಮಿ ವಿವೇಕಾನಂದ. ನಮಸ್ಕಾರ ಎಲ್ಲರಿಗೂ. ನಾನು ಮಮತಾ CM, ಜೀವಶಾಸ್ತ್ರ ಉಪನ್ಯಾಸಕಿ. ಹಿಂದಿನ ಸಂಚಿಕೆಯಲ್ಲಿ ಮ್ಯೂಟೇಷನ್ ಬಗ್ಗೆ ವಿವರಣೆ ಕೊಡಲಾಗಿತ್ತು. ಈ ಸಂಚಿಕೆಯಲ್ಲಿ ಉಳಿದಿರುವ ಮುಂದಿನ ಭಾಗವನ್ನು ವಿವರಿಸುತ್ತೇನೆ. ಇದರಲ್ಲಿ ಪೆಡಿಗ್ರೆ ಅನಾಲಿಸಿಸ್. ಸೊ ಜನರಲಿ ಇದನ್ನು 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ಗೆ ಕೇಳ್ತಾರೆ. ವಾಟ್ ಈಸ್ ಪೆಡಿಗ್ರೆ ಅನಾಲಿಸಿಸ್? ಪೆಡಿಗ್ರೆ ಅನಾಲಿಸಿಸ್, ಇಟ್ ಈಸ್ phenomenon of study of inheritance of genetic characters in several generations of a human family in the form of family tree diagram. This is the definition. ಏನರ್ಥ? ಇಲ್ಲಿ ಒಂದು ಫ್ಯಾಮಿಲಿ ತೊಗೊಂಡ್ರೆ, ಒಬ್ಬ ಮನುಷ್ಯಂದು ಒಂದು ಫ್ಯಾಮಿಲಿ ತೊಗೊಂಡ್ರೆ, ಆ ಫ್ಯಾಮಿಲಿ ಒಂದು 4-5 ಜನ್ರೇಷನನ್ನು, ಆ 4-5 ಜನ್ರೇಷನ್ದಲ್ಲಿ ಜೆನೆಟಿಕ್ ಟ್ರಾನ್ಸ್ಫಾರ್ಮೇಷನ್, ಜೆನೆಟಿಕ್ ಕ್ಯಾರೆಕ್ಟರ್ ಯಾವ ರೀತಿ ಟ್ರಾನ್ಸ್ಫರ್ ಆಯಿತು ಅನ್ನೋದನ್ನು ಹೇಳುವುದೇ ಸೆವೆರಲ್ ಜನ್ರೇಷನ್. 4-5 ಜನ್ರೇಷನ್ ತನಕ ಅದು ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಮಾಡಿಕೊಂಡು ಹೇಳೋದಕ್ಕೆ ಪೆಡಿಗ್ರೆ ಅನಾಲಿಸಿಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಫ್ಯಾಮಿಲಿ ಟ್ರೀ ಡಯಾಗ್ರಾಮ್. ಈ ಫ್ಯಾಮಿಲಿ ಟ್ರೀ ಡಯಾಗ್ರಾಮ್ ಅಂತಂದ್ರೆ 1 ಜನ್ರೇಷನು, 2 ಜನ್ರೇಷನ್, 3, 4 ಈ ಥರ, ಅವ್ರಿಗೆ ಎಷ್ಟು ಮಕ್ಕಳು, ಅವ್ರಿಗೆ ಎಷ್ಟು ಮಕ್ಕಳು, ಆ ಥರ ಹೇಳ್ತಾ ಹೋಗ್ತೇವೆ. ಹೇಗೆ ಜೆನೆಟಿಕ್ ಕ್ಯಾರೆಕ್ಟರ್ಸು ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಹೇಳ್ತೇವೆ. ಸೊ ಈ ಡಯಾಗ್ರಾಮ್ ಹಾಕಬೇಕಾಗಿತ್ತು ಅಂದರೆ, ಫ್ಯಾಮಿಲಿ ಟ್ರೀ ಡಯಾಗ್ರಾಮ್ ಹಾಕಬೇಕಾಗಿತ್ತು ಅಂದ್ರೆ ಕೆಲವೊಂದು ಸಿಂಬಾಲ್ ಯೂಸ್ ಮಾಡ್ತೇವೆ, ಸಂಕೇತಗಳನ್ನು ಯೂಸ್ ಮಾಡ್ತೇವೆ. ಈಗ ಮೇಲು, ಫೀಮೇಲು, ತಂದೆ, ತಾಯಿ, ಇದಕ್ಕೆಲ್ಲ ಕೆಲವೊಂದು ಜೆನೆಟಿಕ್ ಎಫೆಕ್ಟ್ ಆಗಿರುವಂಥ ಮಕ್ಕಳು ಇರ್ತಾರೆ. ಸೊ ಅದಕ್ಕೆಲ್ಲ ಏನು ಮಾಡ್ತೀವಿ, ಕೆಲವೊಂದು ಸಂಕೇತಗಳನ್ನು ಯೂಸ್ ಮಾಡಿಕೊಂಡು ನಾವು ಫ್ಯಾಮಿಲಿ ಟ್ರೀ ಡಯಾಗ್ರಾಮನ್ನು ಹಾಕ್ತೇವೆ. ಏನು ಇದರಲ್ಲಿ ನೀವು ಕಲಿಬೇಕಾಗಿರೋದು, ಯಾವ್ದ್ಯಾವುದಕ್ಕೆ ಯಾವ್ಯಾವ ಸಿಂಬಲ್ ಯೂಸ್ ಮಾಡ್ತೇವೆ ಅಂತ. ಈಗ ಮೇಲ್ ಅಂತಿತ್ತಂದರೆ ಯಾವಾಗಲೂ ಏನು, ಸ್ಕ್ವೇರ್ ಅಂತ ಹಾಕಿದರೆ ಮೇಲ್ ಅಂತ, ಸರ್ಕಲ್ ಹಾಕಿದರೆ ಫೀಮೇಲ್ ಅಂತ, ಮೇಲು ಫೀಮೇಲು. ಸೊ ಒಂದು ವೇಳೆ ಈ ಥರ ರಾಂಬಸ್ ಶೇಪ್ ಹಾಕಿದರೆ ಸೆಕ್ಸ್ ಅನ್ಸ್ಪೆಸಿಫೈಡ್. ಸೆಕ್ಸ್ ಅನ್ಸ್ಪೆಸಿಫೈಡ್ ಮೀನ್ಸ್ ಹಿಯರ್ ನೀದರ್ ಮೇಲ್ ನಾರ್ ಫಿಮೇಲ್. ಇಲ್ಲಿ ಜೆನೆಟಿಕ್ ನ್ಯೂನತೆ ಇರುತ್ತದೆ. ಅಂಥದ್ರಲ್ಲಿ ಈ ಥರದ ಚಿಹ್ನೆ, ನಾವು ರಾಂಬಸ್ ಚಿಹ್ನೆ ಯೂಸ್ ಮಾಡ್ತೇವೆ. ಅದ್ರ ಹಾಗೆ ಇಲ್ಲಿ ನೋಡಿ, ಇದು ಮೇಲು, ಇದು ಅಫೆಕ್ಟೆಡ್ ಇಂಡಿವಿಜುವಲ್ಲು. ಇಲ್ಲಿ ಸರ್ಕಲ್ ಡಾರ್ಕ್ ಇತ್ತಂತಂದರೆ ಅದು ಜೆನೆಟಿಕ್ ಡಿಸೀಸ್ ಹೊಂದಿರುವಂಥದ್ದು ಅಥವಾ ಜೆನೆಟಿಕ್ ಡಿಸ್ಆರ್ಡರ್ ಇರುವಂಥ ಫಿಮೇಲ್ ಅಂತ ಅರ್ಥ. ಈಗ ಸ್ಕ್ವೇರಲ್ಲಿ ಫುಲ್ ಕವರ್ ಆಗಿತ್ತು ಅಂತಂದಾಗ, ಸೊ ಇಫ್ ಇಟ್ ಈಸ್ ನಾರ್ಮಲ್, ಈ ಥರ ನಾರ್ಮಲ್ ಇತ್ತು ಅಂದರೆ ಅದು ನಾರ್ಮಲ್ ಮೇಲ್. ಆದರೆ ಅದರಲ್ಲಿ ಈ ಥರ ನಾವು ಫಿಲ್ ಮಾಡಿದ್ದಾಗ ಅದು ಜೆನೆಟಿಕಲಿ ಅಫೆಕ್ಟೆಡ್ ಮೇಲ್ ಅಂತ ಅರ್ಥ ಆಗುತ್ತೆ. ಈ ಥರ ನೋಡಿ, ಡಾರ್ಕ್ ಬಂದಾಗ ಇದು ಇವಾಗ ಜೆನೆಟಿಕಲಿ ಅಫೆಕ್ಟೆಡ್ ಫಿಮೇಲ್ ಅಂತ ಅರ್ಥ. ಈಗ ಇಲ್ಲಿ ಸೈನ್ ತೋರಿಸ್ತೇವೆ ನೋಡಿ, ಇದು ಸ್ಕ್ವೇರ್ ಇದೆ, ಜಾಯಿಂಟ್ ಮಾಡಿದ್ದೇವೆ. ಇದು ಏನಿದು ಮೇಲು, ಇದು ಫೀಮೇಲು. ಸೊ ದಿಸ್ ಈಸ್ ಮೆಟಿಂಗ್ ಮೀನ್ಸ್ ಇಲ್ಲಿ ಮೇಲು ಮತ್ತು ಫೀಮೇಲ್ ಅಂದರೆ ಫಾದರು ಮದರು ಅಂತ ಮೀನಿಂಗು. ದಿಸ್ ಒನ್ ವಿ ಕಾಲ್ ಇಟ್ ಆಸ್ ದಿ ಮೆಟಿಂಗ್. ಈಗ ಒಂದು ವೇಳೆ 1 ಲೈನ್ ಹಾಕಿದರೆ ಮೇಲು ಫೀಮೇಲು ಮೆಟ್ಟಿಂಗ್ ಅಂತ ಹೇಳ್ತೀವಿ. ಸೊ ಡಬಲ್ ಲೈನ್ ಹಾಕಿದರೆ ಅದರಲ್ಲಿ ನೋಡಿ, ಇದು ಸ್ಕ್ವೇರು, ಇದು ಮೇಲು, ಇದು ಫೀಮೇಲ್. ಬಟ್ ಇಲ್ಲಿ ಡಬಲ್ ಲೈನ್ ಹಾಕಿದರೆ ಸೊ ಮೆಟಿಂಗ್ ಬಿಟ್ವೀನ್ ರಿಲೇಟಿವ್ಸ್, ಅಲ್ಲಿ ಮದುವೆ, ಇದು ಮದುವೆ ಅನ್ನೋದು ತೋರಿಸುತ್ತೆ. 2 ಲೈನ್ ಹಾಕಿದಾಗ ಅದೇನದು ರಿಲೇಟಿವ್ಸ್ ಒಳಗಡೆನೆ ಅಲ್ಲಿ ಮದುವೆ ಅಂತ ಆಗುತ್ತೆ. ಸೊ ಈಗ ಪೇರೆಂಟ್ ಅಬೌವ್ ಆ್ಯಂಡ್ ಚಿಲ್ಡ್ರನ್, ಇವಾಗ ಸೈನ್ ಟ್ರೀ ಮೆನ್ಷನ್ ಮಾಡಬೇಕಾದ್ರೆ ಈ ಥರ ಮಾಡ್ತೇವೆ. ಫಸ್ಟು ತಂದೆ, ಇದು ತಾಯಿ, ಇವ್ರಿಗೆ 2 ಮಕ್ಕಳಿದ್ರು. 2 ಮಕ್ಕಳಲ್ಲಿ ಒಂದು ಗಂಡು, ಇನ್ನೊಂದು ಹೆಣ್ಣು, ಈ ಥರ. ಸೊ ಅಥವಾ 3 ಮಕ್ಕಳಿದ್ರೆ, 2 ಗಂಡಿದ್ರೆ ಈ ಥರ, ಒಂದು ಹೆಣ್ಣಿದ್ರೆ ಈ ಥರ ನಾವೇನು ಮಾಡ್ತೇವೆ, ಡಯಾಗ್ರಾಮ್ ರೂಪದಲ್ಲಿ ಆ ಫ್ಯಾಮಿಲಿ ಜೆನೆಟಿಕ್ಸ್. ಇದು 1ನೇ ಜನ್ರೇಷನ್ನು, ಇದು
ದಿಸ್ ಒನ್ ಈಸ್ ಫಸ್ಟ್ ಜನ್ರೇಷನ್. ಮುಂದೆ ಇವರಿಂದ ಮೆಟ್ಟಿಂಗ್ ಆಗಿ ಮತ್ತೆ ಏನು ಬರುತ್ತೆ ಅದು ಸೆಕೆಂಡ್ ಜನ್ರೇಷನ್. ಹಾಗೆ ಸೆವೆರಲ್ ಜನ್ರೇಷನನ್ನು ಈ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ದಿಂದ ಹೇಳೋದಕ್ಕೆ ಪೆಡಿಗ್ರೆ ಎನಾಲಿಸಿಸ್ ಅಂತ ಹೇಳ್ತಾರೆ. ಓಕೆ, ನೋಡಿ ಇಲ್ಲೇ ಪೇರೆಂಟ್ಸ್ ಅಬೋವ್ ಆ್ಯಂಡ್ ಚಿಲ್ಡ್ರನ್, ಯಾವಾಗಲೂ ಇದೇನಿದು ತಂದೆ ತಾಯಿ ಇದು ಅಬೋವ್ ಇರುತ್ತೆ. ಇಲ್ಲಿ 2 ಮಕ್ಕಳವ್ರಿಗೆ, ಒಂದು ಹೆಣ್ಣು ಒಂದು ಗಂಡು. ಸೊ ಅವಾಗ ಇದು ಚಿಲ್ಡ್ರನ್ನು, ಇದು ಪೇರೆಂಟ್. ಓಕೆ, ಇಲ್ಲಿ ನೋಡಿ ಈಗಿದು ಮೇಲು ಇದು ಫಿಮೇಲು, ತಂದೆ ತಾಯಿ. ಆದರೆ ಇಲ್ಲಿ ಒಂದೇ ಮಗು ಇದೆ, ಒಂದೇ ಮಗು ಇದ್ದರೂ ಅದು ಮೇಲು, ಸ್ಕ್ವೇರ್ ಇದ್ದರೆ ಮೇಲು. ಬಟ್ ಇಲ್ಲಿ ಡಾರ್ಕ್ ಆಗಿ ಅದನ್ನ ಫಿಲ್ ಮಾಡಿದೆ. ಫಿಲ್ ಮಾಡಿದಾಗ ಜೆನೆಟಿಕಲಿ ಅಫೆಕ್ಟೆಡ್, ದಟ್ ಈಸ್ ಆಸ್ಪ್ರಿಂಗ್, ಮೇಲ್ ಆಸ್ಪ್ರಿಂಗ್ ಅಂತ ಮೀನಿಂಗ್. ಪೇರೆಂಟ್ ಅಬೌವ್, ಹಿಯರ್ ಚೈಲ್ಡ್, ಸಿಂಗಲ್ ಚೈಲ್ಡ್, ಒಂದೇ ಮಗು ಇದೆ, ಗಂಡು ಮಗು ಇದೆ, ಆದರೆ ಜೆನೆಟಿಕಲಿ ಅದೇನಿದೆ ಅಫೆಕ್ಟ್ ಆಗಿರುವುದು ಅನ್ನೋದನ್ನು ತೋರಿಸುತ್ತೆ. ಈ ಥರ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ನಿಂದ ಅವ್ರದ್ದು ಫ್ಯಾಮಿಲಿ ಜೆನೆಟಿಕ್ ಇನ್ಹೆರಿಟೆನ್ಸ್ ಕ್ಯಾರೆಕ್ಟರ್ ಹೇಳೋದಕ್ಕೆ ಪೆಡಿಗ್ರೆ ಅನಾಲಿಸಿಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಇವಾಗ ಏನಿದೆ, ಈ ಥರ ರಾಂಬಸ್ ಇದೆ, ಅದರಲ್ಲಿ 5 ಅಂತ ಬರೆದಿದ್ದಾರೆ. ಈ ರಾಂಬಸ್ ಇತ್ತು ಅಂದರೆ ಏನು ಹೇಳ್ತೇವೆ, ಜೆನೆಟಿಕಲಿ ಅಫೆಕ್ಟೆಡ್. ಹೀಗಿದ್ರೂ ಜೆನೆಟಿಕಲಿ ಅಫೆಕ್ಟೆಡ್, ಹೀಗಿದ್ರೂ ಬಟ್ ಇಲ್ಲಿ ರಾಂಬಸ್ ಇದ್ದಾಗ ಏನು ಹೇಳ್ತೇವೆ, ಜೆನೆಟಿಕಲಿ ಅಫೆಕ್ಟೆಡ್ ಅಂದರೆ ಸೊ ದಿಸ್ ಈಸ್ ನೀದರ್ ಮೇಲ್ ನಾರ್ ಫಿಮೇಲ್. ಇಲ್ಲಿ ಬಂದಿದೆ ನೋಡಿ, ಅಫೆಕ್ಟೆಡ್ ಇಂಡಿವಿಜುವಲ್, ಸೊ ಸೆಕ್ಸ್ ಅನ್ಸ್ಪೆಸಿಫೈಡ್ ಇಂಡಿವಿಜುವಲ್. ಈ ಥರ ರಾಂಬಸ್ ಶೇಪ್ ಬಂದರೆ ಸೆಕ್ಸ್ ಅನ್ಸ್ಪೆಸಿಫೈಡ್ ಇಂಡಿವಿಜುವಲ್ ಅಂತ ಆಗುತ್ತೆ. ಇಲ್ಲಿ 5 ಅಂತ ಬರೆದ್ರೆ 5 ಜನ ಮಕ್ಕಳು, 5 ಜನ ಮಕ್ಕಳು ಏನು ಅವರು ನ್ಯೂನತೆ ಹೊಂದಿದವರು, 5 ಅನ್ಅಫೆಕ್ಟೆಡ್ ಆಸ್ಪ್ರಿಂಗ್ಸ್ ಅಂತ. ಈಗ ಒಂದು ವೇಳೆ ಈ ಥರ ಬರೆದಿರ್ತಾರೆ 5 2 ಅಂದರೆ 2 ಮೇಲು ಅಂತ, ಒಂದು ವೇಳೆ 3 ಫಿಮೇಲು ಅಂತ, ಅದನ್ನ ಯಾವಾಗಲೂ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ದಾಗ ತೋರಿಸೋದು. ಈ ಪೆಡಿಗ್ರೆ ಅನಾಲಿಸಿಸ್ದಲ್ಲಿ ಈ ಸಿಂಬಾಲ್ಗಳನ್ನು, ಈ ಸಂಕೇತಗಳನ್ನು ಉಪಯೋಗಿಸ್ಕೊಂಡು ನಾವು ಅವರ ಫ್ಯಾಮಿಲಿ ಟ್ರೀಯನ್ನು ರಿಪ್ರೆಸೆಂಟ್ ಮಾಡೋದಕ್ಕೆ ಪೆಡಿಗ್ರೆ ಅನಾಲಿಸಿಸ್ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಯೂಶ್ವಲಿ ಇದು 1 ಮಾರ್ಕ್ಸಿಗೆ ಬರುತ್ತೆ. ಈ ಥರ ಸಿಂಬಾಲ್ ಎಲ್ಲ ಕೇಳಲ್ಲ, ಕೇಳಿದರೆ ಡೆಫಿನೇಷನ್ ಒಂದು ಮಾತ್ರ ಕೇಳ್ತಾರೆ. ಇಟ್ ಈಸ್ ಅ ಫೆನಾಮಿನಾ ಆಫ್ ಸ್ಟಡಿ ಆಫ್ ಇನ್ಹೆರಿಟೆನ್ಸ್ ಆಫ್ ಜೆನೆಟಿಕ್ ಕ್ಯಾರೆಕ್ಟರ್ಸ್ ಇನ್ ಸೆವೆರಲ್ ಜನರೇಷನ್ ಆಫ್ ಹ್ಯೂಮನ್ ಫ್ಯಾಮಿಲಿ ಇನ್ ದ ಫಾರ್ಮ್ ಆಫ್ ಫ್ಯಾಮಿಲಿ ಟ್ರೀ ಡಯಾಗ್ರಾಮ್. ದಿಸ್ ಮಚ್ ಯು ಹ್ಯಾವ್ ಟು ರೈಟ್. ಓಕೆ, ಇದು ಪೆಡಿಗ್ರೆ ಅನಾಲಿಸಿಸ್ ಬಗ್ಗೆ ಆಯಿತು. ಓಕೆ, ನೆಕ್ಸ್ಟು ಜೆನೆಟಿಕ್ ಡಿಸಾರ್ಡರ್ಸ್. ಇದು ಲಾಸ್ಟ್ ಪಾರ್ಟ್, ಈ ಚಾಪ್ಟರ್ನಿಂದ ಲಾಸ್ಟ್ ಟಾಪಿಕ್ ಜೆನೆಟಿಕ್ ಡಿಸಾರ್ಡರ್. ಈಗ ಮೆಂಡಾಲ್ ಬಗ್ಗೆ ಕಲ್ತ್ರಿ, ಮೆಂಡಾಲ್ ಲಾಸ್ ಬಗ್ಗೆ ಕಲ್ತ್ರಿ, ಮೆಂಡಾಲ್ ಲಾಸ್ದಿಂದ ಡಿವಿಯೇಟ್ ಆಗಿರುವಂಥ ಲಾಸ್ ಬಗ್ಗೆ ಕಲ್ತ್ರಿ. ಅದೇ ರೀತಿ ಮ್ಯೂಟೇಷನ್ ಅಂದರೆ ಏನಂತ ಕಲ್ತಿದ್ದು, ಪೆಡಿಗ್ರೆ ಅಂದರೆ ಏನು, ವಿತ್ ಎಕ್ಸಾಂಪಲ್ ಎಲ್ಲ ಕಲಿತಾ ಬಂದಾಗ ಈಗ ಮ್ಯಾಕ್ಸಿಮಮ್ ನಿಮಗೆ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್, ಥಿಯರಿ ಆಫ್ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ಹೇಳಿದ್ರಿ, ಲಿಂಕೇಜ್ ಅಂಡ್ ರೀಕಾಂಬಿನೇಷನ್, ದಟ್ ಈಸ್ ಮಾರ್ಗನ್ ಹೇಳಿದ್ದು, ಲಿಂಕೇಜ್ ಅಂಡ್ ದಿಸ್ ಒನ್ ರೀಕಾಂಬಿನೇಷನ್, ಇದನ್ನೆಲ್ಲ ಸ್ಟಡಿ ಮಾಡಿದ್ರಿ. ಲಾಸ್ಟ್ ಪಾರ್ಟ್ ಇಲ್ಲಿ ಬರೋದು ಜೆನೆಟಿಕ್ ಡಿಸಾರ್ಡರ್ಸ್. ಜೆನೆಟಿಕ್ ಡಿಸಾರ್ಡರ್ಸ್ ಅಂದ್ರೇನು, ಅವನು ಯಾವ ರೀತಿ ನಾವು ವಿಭಾಗಿಸ್ತೇವೆ, ಅಲ್ಲಿ ಏನೇನಾಗುತ್ತೆ ಅನ್ನೋದೇ ನೀವು ಇದರಲ್ಲಿ ಕಲಿತೀರಾ. ಫಸ್ಟ್ ಜೆನೆಟಿಕ್ ಡಿಸಾರ್ಡರ್ ಅಂತಂದರೆ ಜೆನೆಟಿಕ್ ಕಂಟೆಂಟಲ್ಲಿ ಏನಾದರೂ ಮಗುವಿ ಇರುವಾಗ, ಹೊಟ್ಟೆಯಲ್ಲಿರುವಾಗನೇ ಕ್ರೋಮೋಸೋಮ್ ನಂಬರ್ ಆಗಿರ್ಬೋದು ಅಥವಾ ಜೀನ್ಸಲ್ಲಿ ಏನೋ ವೇರಿಯೇಷನ್ ಆಗಿ ಮುಂದೆ ಆ ಮಗು ಹುಟ್ಟೋದು ಯಾವಾಗಲೂ ನ್ಯೂನತೆ ಹೊಂದಿರುತ್ತೆ. ಮೆಂಟಲಿ ಡಿಸಾರ್ಡರ್ ಇರ್ಬೋದು, ಯಾವುದೇ ರೀತಿ ನ್ಯೂನತೆ ಇತ್ತಂದರೆ ಅಂಥದ್ದು ಜೆನೆಟಿಕ್, ಹುಟ್ಟಿನಿಂದ ನ್ಯೂನತೆ ಇರೋದು ಯಾವಾಗಲೂ ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಈ ಜೆನೆಟಿಕ್ ಡಿಸಾರ್ಡರನ್ನು ನಾವು ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ತೇವೆ ಅಂತ ನೋಡೋಣ. ಈ ಜೆನೆಟಿಕ್ ಡಿಸಾರ್ಡರ್ನ 2 ರೀತಿ ನಾವು ವಿಭಾಗ ಮಾಡ್ತೇವೆ. ಒಂದೇನು ಹೇಳ್ತೇವೆ, ಮೆಂಡೇಲಿಯನ್ ಡಿಸಾರ್ಡರ್ಸ್, ಅನದರ್ ಒನ್ ಕಾಲ್ ಇಟ್ ಆಸ್ ದಿ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಇವಾಗಲೇ ಜೆನೆಟಿಕ್ ಮೆಟೀರಿಯಲ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಯಾವಾಗಲೂ ಏನು, ನ್ಯೂಕ್ಲಿಯಸ್ದಲ್ಲಿ ಜೆನೆಟಿಕ್ ಮೆಟೀರಿಯಲ್, ಅದನ್ನ ಕ್ರೊಮ್ಯಾಟಿನ್, ನಾರ್ಮಲ್ ಇದ್ದಾಗ ಕ್ರೊಮ್ಯಾಟಿನ್ ಮೆಟೀರಿಯಲ್ ಅಂತ ಹೇಳ್ತೇವೆ. ಸೆಲ್ ಡಿವಿಷನ್ ಆಗುವಾಗ ಅದೇ ಕ್ರೋಮೋಸೋಮ್ ರೂಪದಲ್ಲಿ ಆಗುತ್ತೆ. ಸೊ ಈ ಕ್ರೋಮೋಸೋಮ್ ನಂಬರ್ ಯಾವಾಗಲೂ ಯಾವುದೇ ಸ್ಪೀಸಿಗೂ ಡೆಫಿನೆಟ್ ಆಗಿರುತ್ತೆ ಅನ್ನೋದನ್ನು ಹೇಳದೆ ಅದು ಜೆನೆಟಿಕ್ ಕಂಟೆಂಟ್. ಈ ಜೆನೆಟಿಕ್ ಕಂಟೆಂಟ್ದಲ್ಲಿ ಬೇರೆ ಬೇರೆ ಲೆವೆಲ್ಗೆ ಏನಾಗುತ್ತೆ, ನ್ಯೂನತೆಗಳು ಕಾಣ್ಕೊಳ್ಳುತ್ತೆ. ಆ
ನ್ಯೂನತೆಗಳನ್ನು 2 ಭಾಗವಾಗಿ ವಿಭಾಗಿಸ್ತೇವೆ. ಒಂದು ಮೆಂಡೆಲಿಯನ್ ಡಿಸಾರ್ಡರ್, ಇನ್ನೊಂದು ಕ್ರೋಮೋಸೋಮಲ್ ಡಿಸಾರ್ಡರ್. ಈಗ ಮೆಂಡೆಲಿಯನ್ ಡಿಸಾರ್ಡರ್ ಅಂದ್ರೆ ಏನು ಅಂತ ನೋಡೋಣ. ಮೆಂಡೆಲಿಯನ್ ಡಿಸಾರ್ಡರ್ ಅಂದ್ರೆ ದೀಸ್ ಆರ್ ಕಾಸ್ಡ್ ಡ್ಯೂ ಟು ಆಲ್ಟರ್ನೇಷನ್ in single gene and follow ಮೆಂಡೆಲಿಯನ್ ಪ್ರಿನ್ಸಿಪಲ್. ಈಗ ಮೆಂಡೆಲಿಯನ್ ಡಿಸಾರ್ಡರ್ ಅಂತ ಏನು ಹೇಳಿದ್ರಿ ಅಂದರೆ ನಾವು ಈ ಜೀನ್ ಅಂತ ಹೇಳ್ತೇವೆ, ಇದು ಕ್ರೋಮೋಸೋಮು. ಈ ಕ್ರೋಮೋಸೋಮಲ್ಲಿ ಬೇರೆ ಬೇರೆ ಕಡೆ ಜೀನ್ಗಳು ಅರೇಂಜ್ ಆಗಿರುತ್ತೆ, ಡೆಫಿನೆಟ್ ಆಗಿ ಜೀನ್ ಅರೇಂಜ್ ಆಗಿರುತ್ತೆ, ಹೌದಾ? ಸೊ ಪ್ರತಿಯೊಂದು ಕ್ರೋಮೋಸೋಮ್ದಲ್ಲಿ ಡೆಫಿನೆಟ್ ನಂಬರ್ ಜೀನ್ಸ್ ಇದ್ದೇ ಇರುತ್ತೆ. ಈಗ ಈ ಜೀನ್ಸ್ ಅಲ್ಲಿ ಏನಾದರೂ ಜೀನ್ ಅಂತಂದ್ರೆ ಇದು ಸ್ಟಾರ್ಟಿಂಗ್ಗೆ ಹೇಳಿದ್ದೇನೆ, ಇಟ್ ಈಸ್ piece of or fragment of DNA. It has a definite number of nucleotides ಇರುತ್ತೆ. ಯಾವಾಗಲೂ ಆ ಸೀಕ್ವೆನ್ಸು ನೀಟಾಗಿರುತ್ತೆ. ಇಲ್ಲಿ ಈ ಸೀಕ್ವೆನ್ಸ್ ಈ ಜೀನಲ್ಲಿ ಎಲ್ಲಾದರೂ ಈ ನ್ಯೂಕ್ಲಿಯೋಟೈಡ್ ಮ್ಯೂಟೇಷನ್ ಸ್ಟಡಿ ಮಾಡಿದ್ದೀರಾ ನೀವು? ಮ್ಯೂಟೇಷನ್ದಲ್ಲಿ ಪಾಯಿಂಟ್ ಮ್ಯೂಟೇಷನ್ನು ಮತ್ತು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅನ್ನೋದನ್ನು ನಾನು ವಿವರಿಸಿದ್ದೇನೆ. ಅಲ್ಲಿ ಪಾಯಿಂಟ್ ಮ್ಯೂಟೇಷನ್ ಅಂದಾಗ ಈ ಒಂದು ಜೀನಲ್ಲಿ ಒಂದೇ ನ್ಯೂಕ್ಲಿಯೋಟೈಡು ಬದಲಾವಣೆ ಹೊಂದಿದಾಗ ಅಲ್ಲಿ ಆ ಪ್ರೋಟೀನ್ ಬೇರೆ ಆಗುತ್ತೆ. ಅವಾಗ ಅದಕ್ಕೆ ಏನು ಹೇಳ್ತೀವಿ? ಪಾಯಿಂಟ್ ಮ್ಯೂಟೇಷನ್ ಅಂತೇವೆ. ಅಥವಾ ಈ ಜೀನಿಂದ ಸ್ಟ್ರಕ್ಚರೇ ಚೇಂಜ್ ಆದಾಗ ಅದಕ್ಕೆ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತೇವೆ. ಈ ಜೀನ್ ಲೆವೆಲಲ್ಲಿ ಏನಾದರೂ ಬದಲಾವಣೆ ಆಯಿತು ಅಂದರೆ ಅಂಥ ಬದಲಾವಣೆಗೆ, ಅಂಥ ಡಿಸಾರ್ಡರ್ಗೆ, ಜೆನೆಟಿಕ್ ಡಿಸಾರ್ಡರ್ಗೆ ಮೆಂಡೆಲಿಯನ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಗೊತ್ತಾಯ್ತಾ? ಸೊ ಸಿಂಗಲ್ ಜೀನ್ alternation in single gene and that follows. ಇಲ್ಲಿ ಫಾಲೋಸ್ ಮೆಂಡೆಲಿಯನ್ ಪ್ರಿನ್ಸಿಪಲ್ ಅಂದ್ರೆ ಏನು? ಈಗ ಈ ಜೀನ್ ಲೆವೆಲಲ್ಲಿ ರಚನೆಯಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ಹೌದಾ? ಬದಲಾವಣೆ ಆಗುತ್ತೆ. ಈ ಬದಲಾವಣೆ ಹೆಂಗಿರುತ್ತೆ ಅಂತಂದ್ರೆ ಮೆಂಡೆಲಿಯನ್ ಪ್ರಿನ್ಸಿಪಲ್ ಏನಿದೆ, ಇನ್ಹೆರಿಟೆನ್ಸ್ ಪ್ರಿನ್ಸಿಪಲ್, ಮೋನೋಹೈಬ್ರಿಡ್, ಡೈಹೈಬ್ರಿಡ್, ಡಾಮಿನೆಂಟ್, ರಿಸೆಸಿವ್ ಅಂತ ಹೇಳ್ತೇವೆ. ಡಾಮಿನೆಂಟ್ ಕ್ಯಾರೆಕ್ಟರ್, ರಿಸೆಸಿವ್ ಕ್ಯಾರೆಕ್ಟರ್, ಇದೆಲ್ಲ ಇಲ್ಲಿ ಅದಕ್ಕೆ ಅಪ್ಲೈ ಆಗುತ್ತೆ. ಆದ್ರಿಂದ ಮೆಂಡೆಲಿಯನ್ ಡಿಸಾರ್ಡರ್ ಅಂದ್ರೆ ಜೀನ್ ಲೆವೆಲಲ್ಲಿ ಏನಾದರೂ ಪರಿವರ್ತನೆ ಆದಾಗ, ಚೇಂಜಸ್ ಆದಾಗ, ಅಂತ ಚೇಂಜಸ್ಗೆ, ಜೀನ್ ಲೆವೆಲ್ ಚೇಂಜಸ್ಗೆ ಮೆಂಡೆಲಿಯನ್ ಡಿಸಾರ್ಡರ್ ಅಂತ. ಈ ಒಂದು ನ್ಯೂಕ್ಲಿಯೋಟೈಡ್ ಚೇಂಜ್ ಆಗಲಿ ಅಥವಾ ಜೀನ್ ಸ್ಟ್ರಕ್ಚರೇ ಚೇಂಜ್ ಆಗಲಿ, ಅದು ಯಾವಾಗಲೂ ಏನಾಗುತ್ತೆ? ಜೆನೆಟಿಕ್ ಡಿಸಾರ್ಡರ್ ಆಗಿ ಪರಿವರ್ತನೆ ಆಗ್ತೈತೆ. ಅಂದ್ರೆ ಇದು ಇನ್ಬಾರ್ನ್, ಹುಟ್ಟಿದಾಗನೇ ಇದ್ದಿರುತ್ತೆ ಇದು. ಸೊ ದಟ್ ಈಸ್ ಮೆಂಡೆಲಿಯನ್ ಡಿಸಾರ್ಡರ್. ಈಗ ಅರ್ಥ ಆಯ್ತಲ್ವಾ? ಆಲ್ಟರ್ನೇಷನ್ ಆರ್ ಎನಿ ವೇರಿಯೇಷನ್ ಅಟ್ ದ ಲೆವೆಲ್ ಆಫ್ ಜೀನ್ ಲೆವೆಲ್ದಲ್ಲಿ ಏನಾದರೂ ಬದಲಾವಣೆ ಆಗಿರೋದಕ್ಕೆ ಅಂಥ ಜೆನೆಟಿಕ್ ಡಿಸಾರ್ಡರ್ಗೆ ಮೆಂಡೆಲಿಯನ್ ಡಿಸಾರ್ಡರ್. ಈಗ ಎಕ್ಸಾಂಪಲ್ ಕೊಡೋಣ. ಯಾವ ಮೆಂಡೆಲಿಯನ್ ಡಿಸಾರ್ಡರ್? ಕಲರ್ ಬ್ಲೈಂಡ್ನೆಸ್, ದಿಸ್ ಇಸ್ ಒನ್ ಆಫ್ ದ ಮೆಂಡೆಲಿಯನ್ ಡಿಸಾರ್ಡರ್. Hemophilia, this is also example of Mendelian disorder. Sickle cell anemia, ಇದು ಕೂಡ ಇಲ್ಲಿ ಕೂಡ ಜೀನ್ದಲ್ಲಿ ಚೇಂಜಸ್ ಆಗೋದ್ರಿಂದ ಬಂದಿರುವಂಥ ಜೆನೆಟಿಕ್ ಡಿಸಾರ್ಡರ್. ಇವೆಲ್ಲ ಹುಟ್ಟಿನಿಂದಲೇ ಇರುವಂಥದ್ದು. ಜೆನೆಟಿಕ್ ಡಿಸಾರ್ಡರ್ ಅಂದರೆ ಇವಾಗಲೂ ಹುಟ್ಟಿನಿಂದಲೇ ಇನ್ಬಾರ್ನ್ ಡಿಸೀಸಸ್ ಅಂತ ಹೇಳ್ತೇವೆ. ಕಲರ್ ಬ್ಲೈಂಡ್ನೆಸ್, ಹಿಮೋಫೀಲಿಯಾ, ಸೀಕಲ್ ಸೆಲ್ ಎನಿಮಿಯಾ, ಫಿನೈಲ್ ಕಿಟೋನೋರಿಯಾ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಜೆನೆಟಿಕ್ ಡಿಸಾರ್ಡರ್. ಮೆಂಡೆಲಿಯನ್ ಡಿಸಾರ್ಡರ್ ಅಂದರೆ ಜೀನ್ ಲೆವೆಲ್ದಲ್ಲಿ ಚೇಂಜಸ್ ಆಗಿದ್ರಿಂದ ಬರುವಂಥ ಡಿಸಾರ್ಡರು. ಥೆಲಿಸ್ಮಿಯಾ ಆ್ಯಂಡ್ ಸಿಸ್ಟಿಕ್ ಫೈಬ್ರೋಸಿಸ್, ಇವೆಲ್ಲ ಏನಿದಾವಲ್ಲ ಎಕ್ಸಾಂಪಲ್ಲು ಮೆಂಡೆಲಿಯನ್ ಡಿಸಾರ್ಡರ್ಸ್. ಇಲ್ಲಿ ನೀವು ಇದರಲ್ಲಿ ಕಲರ್ ಬ್ಲೈಂಡ್ನೆಸ್ಸು, ಹಿಮೋಫೀಲಿಯಾ, ಸೀಕಲ್ ಸೆಲ್ ಎನಿಮಿಯಾ, ಫಿನೈಲ್ ಕಿಟೋನೋರಿಯಾ, ಥೆಲಿಸ್ಮಿಯಾ, ಈ 5 ಜೆನೆಟಿಕ್ ಡಿಸಾರ್ಡರ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರೆ. ಹೆಂಗೆ ಇನ್ ಡೀಟೇಲು? ಯಾವ ಜೀನು ಯಾವ ರೀತಿ ಪರಿವರ್ತನೆ ಆಯಿತು, ಅದರಿಂದ ಆಗುವಂಥ ಸಿಂಪ್ಟಮ್ಸ್, ಅದರ ಲಕ್ಷಣಗಳೇನು, ಹೇಗಿರ್ತಾನೆ ಮನುಷ್ಯ, ಯಾವ ಮನುಷ್ಯನಲ್ಲಿ ಕಲರ್ ಬ್ಲೈಂಡ್ನೆಸ್ ಆದಾಗ ಹೇಗೆ ಬರುತ್ತೆ, ಹಿಮೋಫೀಲಿಯಾ ಆದಾಗ ಹೇಗೆ ಬರುತ್ತೆ, ಯಾರು ಕಂಡು ಹಿಡಿದ್ರು ಹೇಗಾಯಿತು, ಇದನ್ನೆಲ್ಲ ಈ 5 ಜೆನೆಟಿಕ್ ಡಿಸಾರ್ಡರ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಟೈಪ್ ಈಸ್, ಎರಡನೇ ಟೈಪು ಕ್ರೋಮೋಸೋಮಲ್
ಜೆನೆಟಿಕ್ ಡಿಸಾರ್ಡರ್. ಒಂದನೇದ್ದು ಮೆಂಡೇಲಿಯನ್ ಜೆನೆಟಿಕ್ ಡಿಸಾರ್ಡರ್, ಎರಡನೇದ್ದು ಕ್ರೋಮೋಸೋಮಲ್ ಜೆನೆಟಿಕ್ ಡಿಸಾರ್ಡರ್. ಮ್ಯೂಟೇಷನ್ ಹೇಳುವಾಗ ಹೇಳಿದ್ದೇನೆ, ಮ್ಯೂಟೇಷನ್ನು ಅಂದರೆ ಸಡನ್ ಚೇಂಜಸ್ಸು, ಜೆನೆಟಿಕ್ ಕಂಟೆಂಟಲ್ಲಿ ಸಡನ್ ಚೇಂಜಸ್ಸು, ಸ್ಟೇಬಲ್ ಆಗಿ ಇನ್ಹೆರಿಟ್ ಆಗುವಂಥ ಚೇಂಜಸ್ಸಿಗೆ ನಾವೇನು ಹೇಳ್ತೇವೆ ಮ್ಯೂಟೇಷನ್. ಆ ಮ್ಯೂಟೇಷನ್ದಲ್ಲಿ ಜೀನ್ ಲೆವೆಲ್ ಆದಾಗ ಜೀನ್ ಮ್ಯೂಟೇಷನ್ ಅಂತ ಹೇಳ್ತೇವೆ. ಕ್ರೋಮೋಸೋಮಲ್ ಲೆವೆಲ್ ಆದಾಗ ಅದು ಕ್ರೋಮೋಸೋಮ್ ಮ್ಯೂಟೇಷನ್ ಅಂತ ಹೇಳ್ತೇವೆ. ಅದೇ ಇಲ್ಲಿ ಜೆನೆಟಿಕ್ ಡಿಸಾರ್ಡರ್ ರೂಪದಲ್ಲಿ ಸ್ಟಡಿ ಮಾಡ್ತೇವೆ. ಈ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂದರೆ ಕ್ರೋಮೋಸೋಮು ಸೆಲ್ ಡಿವಿಷನ್ ಆಗುವಾಗ ಎಲ್ಲ ಜೆನೆಟಿಕ್ ಮೆಟೀರಿಯಲ್ ಕಂಡೆನ್ಸ್ ಆಗಿ ಡೆಫಿನೆಟ್ ನಂಬರ್ ಕ್ರೋಮೋಸೋಮ್ ಆಗುತ್ತೆ. ಈ ಕ್ರೋಮೋಸೋಮ್ ನಂಬರ್ ಪ್ರತಿ ಸ್ಪೀಸಿಗೂ ಏನಿರುತ್ತೆ ಫಿಕ್ಸ್ಡ್ ಇರುತ್ತೆ. ಈ ಕ್ರೋಮೋಸೋಮ್ ನಂಬರ್ದಲ್ಲಿ ಅಥವಾ ಕ್ರೋಮೋಸೋಮ್ ಸ್ಟ್ರಕ್ಚರ್ದಲ್ಲಿ ಏನಾದರೂ ಬದಲಾವಣೆ ಆದಾಗ ಅಲ್ಲಿ ನ್ಯೂನತೆಗಳು ಕಾಣಿಸ್ಕೊಳ್ತೆ. ಅಂಥ ನ್ಯೂನತೆಗಳನ್ನು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ದೀಸ್ ಆರ್ ಕಾಸ್ಡ್ ಡ್ಯೂ ಟು ಎಬ್ನಾರ್ಮಲ್ ಅರೇಂಜ್ಮೆಂಟ್ ಆಫ್ ಒನ್ ಆರ್ ಮೋರ್ ಕ್ರೋಮೋಸೋಮ್ಸ್. ನೋಡಿ, ಕ್ರೋಮೋಸೋಮಲ್ ಡಿಸಾರ್ಡರ್ ಅಂದ್ರೇನು? ಎಬ್ನಾರ್ಮಲ್ ಅರೇಂಜ್ಮೆಂಟ್ ಆಫ್ ಒನ್ ಆರ್ ಮೋರ್ ಕ್ರೋಮೋಸೋಮ್ಸ್ ಯಾವಾಗ ಆಗುತ್ತೆ? ಸೆಲ್ ಡಿವಿಷನ್ ಆಗುವಾಗ ಆಗುತ್ತೆ. ಈ ಕ್ರೋಮೋಸೋಮ್ದಲ್ಲಿ ಒಂದಿರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಕ್ರೋಮೋಸೋಮ್ ಅರೇಂಜ್ಮೆಂಟಲ್ಲಿ ಅಥವಾ ಅದರ ಸ್ಟ್ರಕ್ಚರಲ್ಲಿ ಏನಾದರೂ ಎಬ್ನಾರ್ಮಲಿಟೀಸ್ ಬದಲಾವಣೆ ಕಂಡಾಗ ಅದಕ್ಕೆ ನಾವೇನು ಹೇಳ್ತೇವೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಈ ಕ್ರೋಮೋಸೋಮಲ್ ಡಿಸಾರ್ಡರ್ದಿಂದ ಅಲ್ಲಿ ಕ್ರೋಮೋಸೋಮ್ ಆ್ಯಡ್ ಆಗಿರ್ಬೋದು ಅಥವಾ ಡಿಲೀಟ್ ಆಗಿರಬಹುದು. ಅಡಿಷನ್ ಆದರೂ ಆಗುತ್ತೆ ಚೇಂಜಸ್ಸು, ಡಿಲೀಷನ್ ಆದರೂ ಆಗುತ್ತೆ, ಅಥವಾ ಪಾರ್ಟ್ ಕ್ರೋಮೋಸೋಮು ಡಿಲೀಟ್ ಆಗಿರ್ಬೋದು, ಆ್ಯಡ್ ಆಗಿರ್ಬೋದು. ಇದರಿಂದ ಏನಾಗುತ್ತೆ, ಯಾವ ಮನುಷ್ಯನಲ್ಲಿ ಎಂಬ್ರಿಯೋ ಡೆವಲಪ್ ಆಗುವಾಗ ಈ ನ್ಯೂನತೆಗಳು ಆಗುತ್ತೆ, ಆವಾಗ ಏನಾಗುತ್ತೆ ಮುಂದೆ ಆ ಮನುಷ್ಯನಲ್ಲಿ ಜೆನೆಟಿಕ್ ಡಿಸಾರ್ಡರ್ ಇರುತ್ತೆ. ಈ ಕ್ರೋಮೋಸೋಮಲ್ ಡಿಸಾರ್ಡರ್ಗೆ ಯಾಕಂತಂದರೆ ಒಂದು ಕ್ರೋಮೋಸೋಮ್ನಲ್ಲಿ ಬೇಜಾನ್ ಜೀನ್ಸ್ ಇರುತ್ತೆ, ಒಂದಲ್ಲ. ಇಲ್ಲಿ ಒಂದೇ ಜೀನ್ದಲ್ಲಿ ಇಷ್ಟು ಪರಿವರ್ತನೆ ಆದಾಗ ಇಷ್ಟು ಡಿಸೀಸ್ ಕಾಣಿಸುತ್ತೆ. ಇಲ್ಲಿ ಈ ಒಂದು ಕ್ರೋಮೋಸೋಮ್ ಹೋಗ್ಬಿಟ್ರೆ ಇದರಲ್ಲಿರುವ ಎಲ್ಲ ಜೀನ್ಗಳು ಹೋಗ್ಬಿಡುತ್ತೆ. ಒಂದು ಕ್ರೋಮೋಸೋಮ್ ಆ್ಯಡ್ ಆದರೆ ಅವು ಡಬಲ್ ಆಗುತ್ತೆ ಅಷ್ಟೊಂದು ಜೀನ್. ಆವಾಗ ಏನಾಗುತ್ತೆ, ಆ ಪರ್ಸನ್ನಲ್ಲಿ ಬೇರೆ 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 ಲಕ್ಷಣ ಕಾಣಿಸ್ತಾವೆ, ಒಂದೇ ಲಕ್ಷಣ ಇರಲ್ಲ, ಬೇರೆ ಬೇರೆ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಎಲ್ಲ ಲಕ್ಷಣಗಳನ್ನು ಯೂಶ್ವಲಿ ಕ್ರೋಮೋಸೋಮಲ್ ಡಿಸಾರ್ಡರ್ದಿಂದ ಆಗುವಂಥ ಜೆನೆಟಿಕ್ ಡಿಸಾರ್ಡರ್ಗೆ ಸಿಂಡ್ರೋಮ್ಸ್ ಅಂತ ಹೇಳೋದು. ಸಿಂಡ್ರೋಮ್ಸ್ ಏನು ಹೇಳೋದು? ಸಿಂಡ್ರೋಮ್. ಯಾವಾಗಲೂ ಇಲ್ಲೇನಿರುತ್ತೆ, ಕ್ರೋಮೋಸೋಮ್ ನಂಬರಲ್ಲಿ ಬದಲಾವಣೆ, ಕ್ರೋಮೋಸೋಮ್ ಸ್ಟ್ರಕ್ಚರಲ್ಲಿ ಬದಲಾವಣೆ, ಎಡಿಷನ್ ಆದರೂ ಆಗುತ್ತೆ, ಡಿಲೀಷನ್ ಆದರೂ ಆಗುತ್ತೆ. ಅದರಿಂದ ಸೆಟ್ ಆಫ್ ಸಿಂಪ್ಟಮ್ಸ್ ವಿ ಕ್ಯಾನ್ ಸಿ. ಒಂದು ಸಿಂಪ್ಟಮ್ಸ್ 1-2 ಇರಲ್ಲ, ಇಲ್ಲಿ ಆದರೆ 1-2 ಕಾಣಿಸುತ್ತೆ. ಇಲ್ಲಿ ಗ್ರೂಪ್ ಸಿಂಪ್ಟಮ್ಸ್ ಇರುತ್ತೆ, ಅದಕ್ಕೆ ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ. ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗೆ ಯಾವಾಗಲೂ ಸಿಂಡ್ರೋಮ್. ನೀವು ಬೇಜಾನ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಇದೆ, ಆದರೆ ನಿಮ್ಮ ಸ್ಟಡಿಗೆ NCERT ಪ್ರಕಾರ 3 ಮಾತ್ರ ನೀವು ಸ್ಟಡಿ ಮಾಡ್ತೀರಿ. ಒಂದು ಡೌನ್ಸ್ ಸಿಂಡ್ರೋಮ್, ಸೆಕೆಂಡ್ ಒನ್ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಆ್ಯಂಡ್ ಟರ್ನರ್ ಸಿಂಡ್ರೋಮ್. ಈ 3 ಸಿಂಡ್ರೋಮನ್ನು ಕ್ರೋಮೋಸೋಮಲ್ ಡಿಸಾರ್ಡರ್ದಲ್ಲಿ ಸ್ಟಡಿ ಮಾಡ್ತೀರ. ಈಗ ಅರ್ಥ ಆಯ್ತಲ್ವಾ? ಮೆಂಡೇಲಿಯನ್ ಡಿಸಾರ್ಡರ್ ಅಂದ್ರೇನು, ಕ್ರೋಮೋಸೋಮಲ್ ಡಿಸಾರ್ಡರ್ ಅಂದ್ರೇನು. ಮೆಂಡೇಲಿಯನ್ ಡಿಸಾರ್ಡರ್ದ ಎಕ್ಸಾಂಪಲ್ಸ್ ಯಾವುವು, ಹಾಗೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ದ ಎಕ್ಸಾಂಪಲ್ಸ್ ಯಾವುವು. ಇಲ್ಲಿ 3 ಇದ್ದಾವೆ: ಡೌನ್ ಸಿಂಡ್ರೋಮ್, ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಆ್ಯಂಡ್ ಟರ್ನರ್ ಸಿಂಡ್ರೋಮ್. ಎಸ್, ಸೊ ಒನ್ ಬೈ ಒನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಈ ಮೆಂಡೇಲಿಯನ್ ಡಿಸಾರ್ಡರ್ದ ಕಲರ್ ಬ್ಲೈಂಡ್ನೆಸ್ ಅಂದ್ರೇನು, ಹೀಮೋಫಿಲಿಯಾ, ಅದರ ಲಕ್ಷಣಗಳೇನು, ಅದನ್ನು ಒನ್ ಬೈ ಒನ್ ಕಲಿತಾ ಹೋಗ್ತೀರಿ. ಫಸ್ಟು ಕ್ರೋಮೋಸೋಮಲ್ ಡಿಸಾರ್ಡರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಇದರ ವಿವರಣೆ. ಇದರಲ್ಲಿ 3 ಕಲಿತೀರಾ ನೀವು. ಒಂದು ಡೌನ್ ಸಿಂಡ್ರೋಮ್. ಸೊ ಡೌನ್ ಸಿಂಡ್ರೋಮ್ ಅಂದ್ರೇನು, ಇದು ಯಾವುದರಿಂದ ಆಗುತ್ತೆ, ಯಾರು ಕಂಡು ಹಿಡಿದ್ರು, ಅದಕ್ಕೆ ಯಾವುದರಿಂದ ಕ್ರೋಮೋಸೋಮ್ದಿಂದ ಆಗುತ್ತೆ ಅನ್ನೋದಕ್ಕೆ ಕಾಸಸ್ ಅಂತ ಹೇಳ್ತೀವಿ. ಅದರ ಲಕ್ಷಣಗಳನ್ನು ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಓಕೆ, ಡೌನ್ ಸಿಂಡ್ರೋಮ್, ದಿಸ್ ಈಸ್ ಆಕ್ಚುಲಿ ಡೌನ್ಸ್ ನೇಮ್ ಆಫ್ ದ ಸೈಂಟಿಸ್ಟ್. ದಿಸ್ ಈಸ್ ಆಲ್ಸೋ ಕಾಲ್ಡ್
ಮಂಗೋಲಿಸಮ್. ಇದಕ್ಕೇನಂತಾರ ಮಂಗೋಲಿಸಮ್ ಅಂತ ಕೂಡ ಹೇಳ್ತಾರೆ. ನೀವು ನೋಡಿರ್ಬಹುದು ಮಂಗೋಲಿಸಮ್ ಈ ಚೈನೀಸ್ ಅಂಡ್ ಜಾಪನೀಸ್ ಚಪ್ಪಟೆ ಮುಖ ಇರುತ್ತೆ. ಈ ಚಪ್ಪಟೆ ಮುಖ ಇರೋದು ಏನು ಅಂತಂದ್ರೆ ಕ್ರೋಮೋಸೋಮಲ್ ಡಿಸಾರ್ಡರ್ ದಿಂದ ಇರೋದು. ಅದು ಅವಾಗಿಂದಾನೇ ಹಾಗೆ ಬಂದಿರೋದು. ಅದಕ್ಕೆ ನಾವು ಮಂಗೋಲಿಸಮ್ ಅಂತ ಹೇಳ್ತೇವೆ. ನೋಡಿ, ದಿಸ್ ಸಿಂಡ್ರೋಮ್ ವಾಸ್ ಫಸ್ಟ್ ರಿಪೋರ್ಟೆಡ್ ಬೈ ಡೌನ್. ದಿಸ್ ಈಸ್ ನೇಮ್ ಆಫ್ ದ ಸೈಂಟಿಸ್ಟ್. ಡೌನ್ ಅನ್ನೋನು ಫಸ್ಟ್ ಇದನ್ನ 1866 ಅಲ್ಲಿ ಇನ್ನು ಕಂಡುಕೊಂಡ. ಇದು ಎದರಿಂದ ಆಗುತ್ತೆ ಅಂದ್ರೆ ಇಟ್ ಈಸ್ ಆನ್ ಆಟೋಸೋಮಲ್ ಅನುಪ್ಲಾಯ್ಡಿ. ಇಟ್ ಈಸ್ ಆನ್ ಆಟೋಸೋಮಲ್ ಅನುಪ್ಲಾಯ್ಡಿ. ಆಟೋಸೋಮ್ ಅಂದ್ರೇನು, ಅಲೋಸೋಮ್ ಅಂದ್ರೆ ಏನು ಅಂತ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಆಟೋಸೋಮ್ ಅಂತಂದ್ರೆ ಇದು ಸೊಮ್ಯಾಟಿಕ್ ಕ್ರೋಮೋಸೋಮ್ಸ್. ಸೊಮ್ಯಾಟಿಕ್ ಕ್ರೋಮೋಸೋಮ್ ಅಂದ್ರೆ ಬಾಡಿ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಮಾಡುವಂತ ಕ್ರೋಮೋಸೋಮ್ಗಳಿಗೆ ಯಾವಾಗಲೂ ಆಟೋಸೋಮ್ಸ್ ಅಂತೆ. ನಮ್ಮ ಬಾಡಿಯಲ್ಲಿ ಏನ್ ಕ್ಯಾರೆಕ್ಟರ್ಸ್ ಇದ್ದೇವೆ ಎಲ್ಲಾ ಕ್ಯಾರೆಕ್ಟರ್ನ ಸೆಟ್ ಆಫ್ ಜೀನ್ಸ್ ಕ್ಯಾರಿ ಮಾಡಿರುತ್ತೆ ಅಂತ. ಓಕೆ, ಈಗ ಮನುಷ್ಯನಲ್ಲಿ ಎಷ್ಟು ಹೇಳಿದ್ದೀನಿ, 23 ಪೇರ್ಸ್ ಅಂತ ಹೇಳಿದೆ, ಹೌದಾ? 23 ಪೇರ್ಸ್ ಅಲ್ಲಿ ಫಸ್ಟ್ 22 ಪೇರ್ಸ್, ಮೊದಲಿನ 22 ಜೊತೆಗಳು. ಈ ಮೊದಲಿನ 22 ಜೊತೆಗಳಲ್ಲಿರುವಂತ ಕ್ರೋಮೋಸೋಮ್ದಲ್ಲಿ ಇರುವಂತ ಎಲ್ಲಾ ಜೀನುಗಳು ಏನಂದ್ರೆ ನಮ್ಮ ದೇಹದ ಕ್ಯಾರೆಕ್ಟರ್ಗಳನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಅದಕ್ಕೇನ್ ಹೇಳ್ತೇವೆ, ಆಟೋಸೋಮ್ಸ್ ಅಂತ ಹೇಳ್ತೇವೆ. ಆಲೋಸೋಮ್ಸ್ ಅಂದ್ರೇನು, ಸೆಕ್ಸ್ ಕ್ರೋಮೋಸೋಮ್ಸ್. ಸೆಕ್ಸ್ ಕ್ರೋಮೋಸೋಮ್ಸ್ ಅದಕ್ಕೇನ್ ಹೇಳ್ತೇವೆ, ಆಲೋಸೋಮ್ಸ್ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ಡೌನ್ ಸಿಂಡ್ರೋಮ್ ಅನ್ನೋದು ಎದರಿಂದ ಆಗಿರೋದಂದ್ರೆ ಆಟೋಸೋಮ್ ಎನುಪ್ಲಾಯ್ಡಿ. ಎನುಪ್ಲಾಯ್ಡಿ ಅಂತಂದ್ರೆ ನಾನು ಮ್ಯೂಟೇಷನ್ ಹೇಳುವಾಗ, ಕ್ಲಾಸಿಫಿಕೇಶನ್ ಹೇಳುವಾಗ, ಕ್ರೋಮೋಸೋಮಲ್ ಡಿಸಾರ್ಡರ್ ಹೇಳುವಾಗ ಹೇಳಿದ್ದೇನೆ. ಅದನ್ನ 2 ತರ ಆಗಿ ಮಾಡ್ತಾರೆ. ನ್ಯೂಮರಿಕಲ್ ಅಂತ ಹೇಳ್ತೇವೆ. ನ್ಯೂಮರಿಕಲ್ ಡಿಸಾರ್ಡರ್ ಸ್ಟ್ರಕ್ಚರಲ್ಲು ಮತ್ತು ನ್ಯೂಮರಿಕಲ್. ನ್ಯೂಮರಿಕಲ್ ಅಂದ್ರೆ ಕ್ರೋಮೋಸೋಮ್ ನಂಬರ್ ಅಲ್ಲಿ ಬದಲಾವಣೆ ಆಗೋದು. ಅನುಪ್ಲಾಯ್ಡಿ ಅಂತಂದ್ರೆ ಇಲ್ಲೇ ಇರುವಂತ ಕ್ರೋಮೋಸೋಮ್ ನಂಬರ್ ಅಲ್ಲಿ ಅಥವಾ ಆಡ್ ಆಗೋದು, ಇಲ್ಲ ಅಂತಂದ್ರೆ ಡಿಲೀಟ್ ಆಗೋದು. ಅದಕ್ಕೆ ಅನುಪ್ಲಾಯ್ಡಿ ಅಂತ ಹೇಳ್ತೇವೆ. ಈ ಡೌನ್ ಸಿಂಡ್ರೋಮ್ ಅನ್ನೋದು ಬಾಡಿ ಕ್ಯಾರೆಕ್ಟರ್ ಅಲ್ಲಿರುವಂತ ಕ್ರೋಮೋಸೋಮ್ ನಂಬರ್ ಅಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಬಂದಿರುವಂತದ್ದು ಆಟೋಸೋಮಲ್ ಅನುಪ್ಲಾಯ್ಡಿ. ಅದಕ್ಕೇನ್ ಹೇಳ್ತೇವೆ, ಆಟೋಸೋಮಲ್ ಅನುಪ್ಲಾಯ್ಡಿ. ಬಾಡಿ ಕ್ಯಾರೆಕ್ಟರ್ಸ್ ಅದು ಸೊಮ್ಯಾಟಿಕ್ ಕ್ಯಾರೆಕ್ಟರ್ಸ್ ಅಲ್ಲಿ ಬದಲಾವಣೆ, ಆ ಕ್ರೋಮೋಸೋಮ್ ನಂಬರ್ ಅಲ್ಲಿ ಬದಲಾವಣೆ ಆಗಿರೋದು. ಆಯ್ತು. ಸೊ ಈಗ ಕಾಸಸ್ ಅಂತ ಹೇಳಿ, ಯಾವ ಕ್ರೋಮೋಸೋಮ್ದಲ್ಲಿ ನ್ಯೂನತೆ ಆಗುತ್ತೆ ಅದರಿಂದ ಈ ಡೌನ್ ಸಿಂಡ್ರೋಮು ಕಾಣಿಸ್ಕೊಳ್ಳುತ್ತೆ ಅನ್ನೋದು ಹೇಳ್ತೇನೆ. ಕಾಸಸ್ ಅಂದ್ರೆ ಎಡಿಷನ್ ಆಫ್ 1 ಕ್ರೋಮೋಸೋಮ್. ಎಡಿಷನ್ ಆಫ್, ನೋಡಿ ಎಡಿಷನ್, ಇಲ್ಲಿ 1 ಕ್ರೋಮೋಸೋಮು ಹೋಲ್ 1 ಕ್ರೋಮೋಸೋಮೇ ಆಡ್ ಆಗಿಬಿಡುತ್ತೆ. ಎದಕ್ಕೆ, 21st ಪೇರ್ ಆಫ್ ಕ್ರೋಮೋಸೋಮ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಟ್ರಯೋಸೋಮ್. ಎಡಿಷನ್ ಆಫ್ 1 ಕ್ರೋಮೋಸೋಮ್, 1 ಕ್ರೋಮೋಸೋಮ್ ಆಡ್ ಆಗುತ್ತೆ. ಹೇಳಿದ್ದೇನೆ ಇಲ್ಲಿ 23 ಪೇರ್ ಅಂದ್ರೆ ಇದು ಫಸ್ಟ್ ಪೇರು, 2 ಕ್ರೋಮೋಸೋಮ್ ಇರುತ್ತೆ. ಸೆಕೆಂಡ್ ಪೇರು 2 ಕ್ರೋಮೋಸೋಮ್ ಇರುತ್ತೆ. ಹೀಗೆ 2 ಜೊತೆ ಜೊತೆಯಾಗಿ ಇರುತ್ತೆ. ಹಾಗೆ ನಾವು 1 2 3 4 ಅಂತ ಎಣಿಸ್ತಾ ಹೋದಾಗ 21ನೇದು 21st ಪೇರ್, 21ನೇ ಜೊತೆಯಲ್ಲಿ ಅಲ್ಲಿ 2 ಇರುತ್ತೆ, 2 ಕ್ರೋಮೋಸೋಮ್ ಇರುತ್ತೆ, ಒಂದು ತಂದೆ ಕಡೆ ಒಂದು ತಾಯಿ ಕಡೆ. ಅದ್ರ ಜೊತೆ ಇನ್ನೊಂದು ಕ್ರೋಮೋಸೋಮ್ ಅದರಲ್ಲಿ ಆಡ್ ಆಗತ್ತೆ. ಅಲ್ಲಿಗೆ ಏನಾಯ್ತು, 3 ಆಯ್ತು ತಾನೆ, 3. 21st ಪೇರ್, addition of 1 chromosome to 21st pair of chromosome of 21st. This is called it as trisomy. Trisomy ನಲ್ಲಿ ಝೊಮಿ, ಮೊನೋಝೊಮಿ ಅಂತ ಬರ್ತೇವೆ. ಟ್ರಯೋಸೋಮಿ ಅಂದ್ರೆ ಇಲ್ಲಿ 2 ಇದ್ದಿದ್ದು 3 ಆಯ್ತವಲ್ಲ, ಟ್ರೈ ಅಂದ್ರೆ 3. ಸೊ 3 ಕ್ರೋಮೋಸೋಮು 21st ಪೇರ್ಗೆ ಆಯ್ತು. ಅಲ್ಲಿಗೆ ಏನಾಯ್ತು, 46 ತಾನೆ ಕ್ರೋಮೋಸೋಮ್. ಹ್ಯೂಮನ್ದೇ ಇದೆಲ್ಲ ನೀವು ಸ್ಟಡಿ ಮಾಡ್ತಾ ಇರೋದು. 46 ಅಲ್ಲಿ ಇದು ಒಂದು ಆಡ್ ಆಯ್ತು. ಅಲ್ಲಿಗೆ ಏನಾಯ್ತು, ಕ್ರೋಮೋಸೋಮ್ ನಂಬರು 47 ಅಂತ ಆಯ್ತು. 47 ಆಯ್ತು. ಈಗ 47 ಕ್ರೋಮೋಸೋಮ್, ಇದಕ್ಕೆ ರಿಪ್ರೆಸೆಂಟೇಷನ್ ಹೇಗೆ ಮಾಡ್ತೇವೆ ಅಂದ್ರೆ ಕ್ಯಾರಿಯೋ ಟೈಪ್ ಅಂತ ಹೇಳ್ತೇವೆ. ಅದಕ್ಕೆ ಕ್ಯಾರಿಯೋ ಟೈಪ್ ಆಫ್ ಡೌನ್ ಸಿಂಡ್ರೋಮ್ ಮೀನ್ಸ್ 22
pairs ಅಥವಾ so this one you write like this 44 plus 1 plus xx or xy. ಇದು ಮೇಲಲ್ಲಾದರೂ ಆಗ್ಬೋದು, ಫಿಮೇಲ್ ಅಲ್ಲಾದರೂ ಆಗ್ಬೋದು. ಯಾಕಂದ್ರೆ ಆಟೋಸೋಮಲ್ಲಿ ಚೇಂಜ್ ಆಗುತ್ತೆ ನೋಡಿ. 44ದಲ್ಲಿ 21st ಪೇರ್ 44 ಇದೆ, 44ಕ್ಕೆ ಒಂದು ಆ್ಯಡ್ ಆಗುತ್ತೆ. ಇದು XX ಅಂದ್ರೆ ಫಿಮೇಲು, XY ಅಂದ್ರೆ ಮೇಲು. ಇವೆರಡನ್ನ ನಾವು ತಗೊಂಡಾಗ ಈಗೇನಾಯ್ತು 44 ಪ್ಲಸ್ 1 ಪ್ಲಸ್ ಇವೆರಡು 2 ಅಲ್ಲಿಗೇನಾಯ್ತು 47. ದಿಸ್ ಈಸ್ ಕಾಲ್ ಇಟ್ ಆಸ್ ದಿ karyotype of Down syndrome. Karyotype of Down syndrome. Karyotype of Down syndrome ದಲ್ಲಿ ಆಟೋಸೋಮ್ ದಲ್ಲಿ 47 ಆಮೇಲೆ ಒಂದು X ಕ್ರೋಮೋಸೋಮ್. ಸೊ ಸಾರಿ, ಇದು 44ಗೆ ಒಂದು ಆ್ಯಡ್ ಆಗಿ 45. ಆಟೋಸೋಮ್ 45 ಪ್ಲಸ್ ಸೆಕ್ಸ್ ಕ್ರೋಮೋಸೋಮ್ 2 ಅಲ್ಲಿಗೆ 47. ದಟ್ ಈಸ್ ಕಾಲ್ ಇಟ್ ಆಸ್ ದಿ ಕ್ಯಾರಿಯೋಟೈಪ್. ಓಕೆ, ಇಲ್ಲಿ ಡೌನ್ ಸಿಂಡ್ರೋಮ್ದಲ್ಲಿ ಯಾವ್ಯಾವ ಥರದ ಲಕ್ಷಣ ಇರುತ್ತೆ, ಆ ಮನುಷ್ಯನಿಗೆ, ಆ ಇಂಡಿವಿಜುವಲಿಗೆ ಡೌನ್ ಸಿಂಡ್ರೋಮ್ ಆಗಿದೆ ಅನ್ನೋದು ಯಾವುದರಿಂದ ಕಂಡು ಹಿಡಿತೀರಾ? ಅದಕ್ಕೆ ನಾವೇನು ಹೇಳ್ತೇವೆ, ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಇಲ್ಲಿ ಯಾವಾಗಲೂ ಡೌನ್ ಸಿಂಡ್ರೋಮ್ ಇರುವಂಥ ಇಂಡಿವಿಜುವಲ್ ಶಾರ್ಟ್ ಸ್ಟೇಟಸ್ ವಿತ್ ಸ್ಮಾಲ್ ರೌಂಡ್ ಹೆಡ್. ಈಗ ಚೈನೀಸ್ ನೋಡ್ತಿರಲ್ಲ, ಮಂಗೋಲಿಯನ್ಸ್ ಹೇಳ್ತೇವಲ್ಲ, ಜಪನೀಸು, ಚೈನೀಸ್ ಅವ್ರು ನೋಡಿ ದುಂಡು ಮಖ ಇರುತ್ತೆ, ರೌಂಡ್ ಫೇಸ್ ಇರುತ್ತೆ, ಚಪ್ಪಟೆ ಇರುತ್ತೆ ಮಖ. ಸೊ ಅದನ್ನೇ ನಾವೇನು ಹೇಳೋದು, ದಟ್ ಈಸ್ ಮಂಗೋಲಿಯನ್ ಶೇಪ್ ಅಂತ. ಇಲ್ಲಿ ಯಾವಾಗಲೂ ಆ ಮನುಷ್ಯನಿಗೆ ಏನಿರ್ತೈತಿ, ಶಾರ್ಟ್ ಗಿಡ್ಡಿರ್ತಾರೆ, ಆಮೇಲೆ ಸ್ಮಾಲ್ ರೌಂಡ್ ಹೆಡ್ ಸ್ಮಾಲ್ ಇರುತ್ತೆ ಬಟ್ ರೌಂಡ್ ಶೇಪ್ ಇರುತ್ತೆ, ಉದ್ದ ಇರಲ್ಲ. ಆಮೇಲೆ ಸೆಕೆಂಡ್ ಸಿಂಪ್ಟಮ್ ಪಾರ್ಷಿಯಲ್ ಓಪನ್ ಮೌತ್ ವಿತ್ ಪ್ರಟ್ರೂಡಿಂಗ್ ಟಂಗ್. ಈಗ ಪರ್ಟಿಕ್ಯುಲರ್ ಆಗಿ ಈ ತರ ಡೌನ್ ಸಿಂಡ್ರೋಮ್ ಆಗಿದ್ರೆ ಅಲ್ಲಿ ಏನಾಗಿರುತ್ತೆ, ಬಾಯಿ ಕಂಪ್ಲೀಟ್ ಆಗಿ ಮುಚ್ಚಲ್ಲ ಅಂತವ್ರದ್ದು. ಪಾರ್ಷಿಯಲ್ ಓಪನ್ ಮೌತ್, ಯಾವಾಗಲೂ ಸ್ವಲ್ಪ ತಕ್ಕೊಂಡಿರುತ್ತೆ, ಬಾಯಿ ದೊಡ್ಡದಿರುತ್ತೆ, ಬಾಯಿ ತಕ್ಕೊಂಡಿರುತ್ತೆ. ಆಮೇಲೆ ಅವ್ರ ನಾಲಿಗೆ ತುಂಬಾ ಉದ್ದ ಇರುತ್ತೆ, ಅದು ಯಾವಾಗಲೂ ಹೊರಗೆ ಕಾಣಿಸ್ತಿರುತ್ತೆ. ದಟ್ ಈಸ್ ಕಾಲ್ಡ್ ಪ್ರಟ್ರೂಡಿಂಗ್ ಟಂಗ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಸಿಂಪ್ಟಮ್ ಆಫ್ ಡೌನ್ಸ್ ಸಿಂಡ್ರೋಮ್. ಥರ್ಡ್ ಸಿಂಪ್ಟಮ್, palm is broad with characteristic palm crisis with short. ಇಲ್ಲಿ ಪಾಮ್ ಅಂದ್ರೆ ಏನು ಹೇಳ್ತೇವೆ, ಅಂಗೈ ಅಂತ ಹೇಳ್ತೇವೆ, ಅಂಗೈಗೆ ಪಾಮ್ ಅಂತ ಹೇಳ್ತೇವೆ. ಇಲ್ಲಿ ನಾರ್ಮಲ್ ಆಗಿರೋದಿಲ್ಲ, ಅವ್ರ ಪಾಮ್ ತುಂಬಾ ಅಗ್ಲ ಇರುತ್ತೆ, ಅದಕ್ಕೆ ಪಾಮ್ ಈಸ್ ಬ್ರಾಡ್ ಅಂತ ಹೇಳ್ತೇವೆ. ಕ್ಯಾರೆಕ್ಟರಿಸ್ಟಿಕ್ ಪಾಮ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಒಂಥರ ಪಾಮಲ್ಲಿ ಕ್ರೈಸಿಸ್ ಈ ಥರ. ಮತ್ತೆ ಈ ಪಾಮ್ ಏನಿದೆ ಅಲ್ಲ, ಉದ್ದ ಇರಲ್ಲ, ಚಿಕ್ಕದಾಗಿರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಪಾಮ್ ಅಂತಂದ್ರೆ ಬ್ರಾಡ್ ಅಗಲ ಇರುತ್ತೆ, ಆದ್ರೆ ಚಿಕ್ಕದಾಗಿ ಹಿಂಗೆ ರೌಂಡ್ ಇರುತ್ತೆ. ಇದು ಏನದು ಡೌನ್ ಸಿಂಡ್ರೋಮ್ ಕ್ಯಾರೆಕ್ಟರ್. ಲಾಸ್ಟ್ ಒನ್ ಈಸ್ ಸ್ಲೋ ಮೆಂಟಲ್ ಡೆವಲಪ್ಮೆಂಟ್. ಯಾರಿಗೆ ಡೌನ್ ಸಿಂಡ್ರೋಮ್ ಇರುತ್ತೆ ಮಂಗೋಲಿಯನ್, ಅದು ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಮೆಂಟಲಿ ತುಂಬಾ ಸ್ಲೋ, ಮೆಂಟಲಿ ರಿಟಾರ್ಡ್, ಫುಲ್ ರಿಟಾರ್ಡ್ ಅಂತ ಹೇಳಕ್ಕಾಗಲ್ಲ. ಅವ್ರದ್ದು IQ ಏನಿರುತ್ತ ತುಂಬಾ ಕಡಿಮೆ ಇರುತ್ತೆ, IQ ತುಂಬಾ ಕಡಿಮೆ ಇರುತ್ತೆ. ಮೆಂಟಲ್ ಡೆವಲಪ್ಮೆಂಟ್ ಈಸ್ ವೆರಿ ವೆರಿ ಸ್ಲೋ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಸಿಂಪ್ಟಮ್ ಆಫ್ ದ ಡೌನ್ ಸಿಂಡ್ರೋಮ್. ಈಗ ನಿಮಗೆ ಡೌನ್ ಸಿಂಡ್ರೋಮ್ ಬಗ್ಗೆ ಏನಾದರೂ ಕೇಳಿದ್ರೆ, ಇದರಲ್ಲಿ ಯೂಶ್ವಲಿ 1 ಮಾರ್ಕ್ಸಿಗೆ ಏನು ಕೇಳ್ತಾರೆ ಅಂತಂದ್ರೆ ಅದರದ್ದು ಕ್ಯಾರಿಯೋಟೈಪ್ ಕೇಳ್ತಾರೆ, ಇಲ್ಲ ಅಂತಂದ್ರೆ ಸಿಂಪ್ಟಮ್ಸ್ ಅಬೌಟ್ ಡೌನ್ ಸಿಂಡ್ರೋಮ್. ವಾಟ್ ಈಸ್ ಡೌನ್ ಸಿಂಡ್ರೋಮ್, ಎಕ್ಸ್ಪ್ಲೇನ್ ದ ಸಿಂಪ್ಟಮ್ಸ್ ಅಂತ ಕೇಳ್ತಾರೆ. ಅವಾಗ ನೀವು ಏನು ಬರಿಬೇಕು, ಈ 4 ಸಿಂಪ್ಟಮ್ಸ್ ಅನ್ನ ಬರಿಬೇಕು. ರೌಂಡ್ ಹೆಡ್, partial open mouth with protruding tongue, palm is broad with characteristic palm crisis, and palm which is short, and slow mental development. These are the symptoms of the Down syndrome. ಓಕೆ, ಇಲ್ಲಿಗೆ ನಾನು ಇದನ್ನ ಡೌನ್ ಸಿಂಡ್ರೋಮ್ ಬಗ್ಗೆ ಹೇಳಿದೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ, ಮುಂದಿನ ಕ್ಲಾಸಲ್ಲಿ ಉಳಿದಿರುವಂಥ ಸಿಂಡ್ರೋಮ್ ಬಗ್ಗೆ ವಿವರಣೆ ಕೊಡ್ತೀನಿ. ಥ್ಯಾಂಕ್ ಯು.